ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ನಾಡಿ ಪ್ರಕರಣ ಸಂಧಿಯ ಮುಂದಿನ ಪದ್ಯಗಳಲ್ಲಿ ನಾಡಿಗಳು ಇದ್ದಾವೆ ನಮ್ಮ ದೇಹದಲ್ಲಿ 72,000 ಎನ್ನುವುದನ್ನು ಸ್ಥೂಲವಾಗಿ ಮಾತ್ರ ನಾವು ತಿಳಿದರೆ ಸಾಲದು. ಅದರ ಜೊತೆಗೆ ಅಲ್ಲಿರುವ ಭಗವದ್ರೂಪಗಳ ಚಿಂತನೆಯೂ ಸಹಿತ ಅತ್ಯಂತ ಅವಶ್ಯಕ ಅನ್ನುವುದನ್ನು ಕರುಣಾಶಾಲಿಗಳಾದ ಜಗನ್ನಾಥದಾಸರು ಐತರೇಯ ಛಾಂದೋಗ್ಯಾದಿ ಭಾಷ್ಯಗಳಲ್ಲಿ ಬೃಹತೀ ಸಹಸ್ರದ ಬಗ್ಗೆ ಕೊಟ್ಟಿರುವ ಚಿಂತನೆಯನ್ನು ನಮಗೋಸ್ಕರವಾಗಿ ಇಲ್ಲಿ ವಿಸ್ತಾರವನ್ನು ಮಾಡ್ತಾ ಇದ್ದಾರೆ. 3ನೇ ಪದ್ಯವನ್ನು ಕೇಳೋಣ. ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುಂರೋಪದೋಷ ವಿರಹಿತನು 72,000 ನಾಡಿಗಳೊಳಗಿದ್ದು ದೃಹಿಣ ಮೊದಲಾದ ಮರಗಣ ಸನ್ಮಹಿತ ಸರ್ವಪ್ರಾಣಿಗಳ ಮಹಾಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. ದೇವರಿದ್ದಾನೆ ಅನ್ನುವುದೊಂದು ಜ್ಞಾನ, ದೇವರು ನಮ್ಮೊಳಗಿದ್ದಾನೆ ಎನ್ನುವುದೊಂದು ಜ್ಞಾನ, ಎಲ್ಲರೊಳಗೂ ಇದ್ದಾನೆ ಎಂಬುದೊಂದು ಜ್ಞಾನ. ಆದರೆ ಬರೀ ಇದ್ದಾನೆ ಎನ್ನುವುದಕ್ಕಿಂತ ಇದ್ದು ಏನೇನು ಮಾಡ್ತಾ ಇದ್ದಾನೆ ಪರಮಾತ್ಮ ಸ್ವತಂತ್ರವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಎನ್ನುವುದನ್ನು ತಿಳಿದಾಗಲೇ ನಿಜವಾಗಲೂ ಭಗವಂತನ ಮಹಿಮೆಯನ್ನು ತಿಳಿದವರು ನಾವಾಗುತ್ತೀವಿ. ಆದ್ದರಿಂದ ಆ ಭಗವಂತನ ಮಹಿಮೆಯನ್ನು ತಿಳಿಯುವುದೇ ಭಗವಂತನ ಪ್ರೀತಿಗೆ ಕಾರಣವಾದ್ದರಿಂದ, ಭಗವಂತನನ್ನು ತಿಳಿಸುವುದೇ ಶಾಸ್ತ್ರಗಳ ಉದ್ದೇಶವಾದ್ದರಿಂದ ನಾವು ಅದನ್ನು ತಿಳಿದು ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಬೇಕು. ಪದಚ್ಛೇದವನ್ನು ನೋಡೋಣ. ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುಂ ರೂಪ ದೋಷವಿರಹಿತನು 72,000 ನಾಡಿಗಳೊಳಗಿದ್ದು ದೃಹಿಣ ಮೊದಲಾದ ಅಮರಗಣ ಸನ್ಮಹಿತ ಸರ್ವಪ್ರಾಣಿಗಳ ಮಹಾಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. ದೋಷವಿದೂರನಾಗಿದ್ದಾನೆ ಪರಮಾತ್ಮ. ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ಎಂದಿದ್ದಾರೆ ಅವನನ್ನು. ಪರಮಾತ್ಮ ದೋಷದೂರ ಅನ್ನುವುದನ್ನು ಚೆನ್ನಾಗಿ ಚಿಂತನೆ ಮಾಡಬಹುದು. ಅಂಥ ದೋಷದೂರನಾಗಿರ್ತಕ್ಕಂಥ ಮಹಾಮಹಿಮ ಪರಮ ಕರುಣಾಳು ಆಗಿದ್ದಾನೆ. ಆ ಭಗವಂತನನ್ನು ಬೃಹತಿ ಅಂತ ಅವನನ್ನು ಕರೆದಿದ್ದಾರೆ. ಅವನೇ ವಾಸುದೇವನೇ ಬೃಹತಿ ನಾಮಕನಾಗಿದ್ದಾನೆ. ಆ ಭಗವಂತ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಪುರುಷರಲ್ಲಿ ಪುರುಷ ರೂಪದಿಂದ ಇದ್ದು 72,000 ನಾಡಿಗಳಲ್ಲಿ ತಾನು ನಮ್ಮ ದೇಹದಲ್ಲಿ ಇದ್ದು ಬರೀ ಒಂದು ರೂಪದಿಂದಲೇ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಮಗೆ ಬಹಳ ರೂಪಗಳ ಚಿಂತನೆ ನಮಗಾಗೋದಿಲ್ಲ. ಆದರೆ ವ್ಯಾಪ್ತೋಪಾಸಕರಾದ ಜ್ಞಾನಿಗಳು ಭಗವಂತನ ಬಹುರೂಪಗಳ ಚಿಂತನೆಯನ್ನು ಮಾಡಬಲ್ಲರಾದ್ದರಿಂದ ಆ ಜ್ಞಾನಿಗಳ ಅನುಗ್ರಹಕ್ಕೋಸ್ಕರವಾಗಿ ಅವರ ಚಿಂತನೆಗೆ ಅನುಕೂಲಕ್ಕಾಗಿ ಭಗವಂತ ಬಹುರೂಪಗಳನ್ನು ಧಾರಣ ಮಾಡಿಕೊಂಡು
72,000 ನಾಡಿಗಳಲ್ಲಿ ಸ್ಥೂಲವಾಗಿ 72, ಅದರೊಳಗಿದ್ದು ಬ್ರಹ್ಮಾದಿ ದೇವತಾ ಸಮೂಹದಿಂದ ಪೂಜಿತನಾಗಿ ಎಲ್ಲ ಪ್ರಾಣಿಗಳನ್ನು ಪರಮಾತ್ಮ ತಾನು ಸಂತೈಸ್ತಾ ಇದ್ದಾನೆ. ಬೃಹತಿ ಬಗ್ಗೆ ಬಹಳಷ್ಟು ತಿಳಿಯಬೇಕಾದದ್ದಿದೆ. ಬೃಹತಿ ಅನ್ನುವುದು ಒಂದು ಛಂದಸ್ಸು. ಗಾಯತ್ರಿ, ಉಷ್ಣಿಕು, ಅನುಷ್ಠುಪು ಹೀಗೆಲ್ಲ ಬಹು ಛಂದಸ್ಸುಗಳಿದೆ. ಇಷ್ಟಿಷ್ಟು ಅಕ್ಷರಗಳ ಮೇಳಗಳಾದರೆ ಅದಕ್ಕೊಂದು ಛಂದಸ್ಸು ಅಂತಾರೆ. ಆಯಾ ಅಕ್ಷರಗಳ ಆ ಒಂದು ಗಣಕ್ಕೆ ಒಂದು ಛಂದಸ್ಸನ್ನು ಹೇಳ್ತಾರೆ. ಹಾಗೆ ಬೃಹತಿ ಎಂಬತಕ್ಕಂತಹದ್ದು ಒಂದು ಛಂದಸ್ಸು. ಅದರಲ್ಲಿ 36 ಅಕ್ಷರಗಳಿರುತ್ತೆ. ಅದರ ಬಗ್ಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಕೇಳೋಣ. ಮಹಾವ್ರತ ಎಂಬತಕ್ಕಂತಹದ್ದು ಒಂದು ದೊಡ್ಡ ವ್ರತ, ಯಾಗ. ಅದು ಅಶ್ವಮೇಧ ಯಾಗ, ಏನು ದೊಡ್ಡ ದೊಡ್ಡ ಮಹಾಯಾಗಗಳಿದೆ ಅದೆಲ್ಲದಕ್ಕಿಂತ ಬಹಳ ಹೆಚ್ಚಿನದಾಗಿರ್ತಕ್ಕಂಥದ್ದು, ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಆ ಯಾಗ. ಅದು ಸೋಮಯಾಗ ಅಂತಾರೆ ಅದನ್ನು. ದೇವೇಂದ್ರ ವೃತ್ರಾಸುರನನ್ನು ಹತ್ಯೆ ಮಾಡಿದ ಕಥೆಯನ್ನು ನಾವು ಪುರಾಣಗಳಲ್ಲಿ ಕೇಳುತ್ತೇವೆ. ಅವನೊಬ್ಬ ಉತ್ತಮ ಬ್ರಾಹ್ಮಣನಾಗಿದ್ದ, ವಿಷ್ಣು ಭಕ್ತನಾಗಿದ್ದ. ದೇವೇಂದ್ರ ಬ್ರಹ್ಮಹತ್ಯಾ ಪಾಪದ ಪರಿಹಾರಕ್ಕಾಗಿ, ಭಗವದ್ ಅನುಗ್ರಹಕ್ಕೋಸ್ಕರವಾಗಿ, ಮುಖ್ಯವಾಗಿ ಬ್ರಹ್ಮಹತ್ಯಾ ಪಾಪಾದಿಗಳು ಅವನಿಗೆ ಬರಲೇ ಇಲ್ಲ ಅನ್ನತ್ತೆ ಭಾಗವತ, ದೂರದಲ್ಲಿಟ್ಟಿದ್ದ. ಅದನ್ನು ಭಗವದ್ ಅನುಗ್ರಹವಾಗತ್ತೆ ಅನ್ನೋದಕ್ಕೋಸ್ಕರವಾಗಿ ಮಹೇಂದ್ರ ಮಹಾವ್ರತ ಯಾಗವನ್ನು ಮಾಡಿ ಮಹೇಂದ್ರ ಅಂತ ಅನಿಸ್ತಾನೆ. ಇನ್ನೊಂದು ಸ್ವಲ್ಪ ವಿಚಾರಗಳನ್ನು ಕೇಳೋಣ. ಎಲ್ಲ ಸೋಮಯಾಗಗಳಲ್ಲಿ 3 ಹೊತ್ತು ಸೋಮಲತೆ ಅಂತ ಒಂದು ಲತೆ ಇದೆ. ಅದನ್ನು ತಂದು ಹಿಂಡಿ ರಸವನ್ನು ತೆಗೆದು ಹೋಮ ಮಾಡ್ತಾರೆ. ಪ್ರಾತಃ ಸವನ, ಮಾಧ್ಯಂಧಿನ ಸವನ, ಸಾಯಂ ಸವನ ಅಂತ 3 ಹೊತ್ತು ಸವನಗಳಿಗೆ ಅದನ್ನು ಹೇಳ್ತಾರೆ. ಪ್ರಾತಃ ಸವನದಲ್ಲಿ ಆಜ್ಯ, ಪ್ರಭುಗ ಎಂಬತಕ್ಕಂತಹ ಶಸ್ತ್ರಮಂತ್ರ ಅಂದರೆ ಶಂಸನ ಮಾಡುವ ಮಂತ್ರಗಳು. ಮಾಧ್ಯಂದಿನ ಸವನದಲ್ಲಿ ಮರುತ್ವತೀಯ ಮತ್ತು ನಿಷ್ಕೇವಲ್ಯ ಎಂಬತಕ್ಕಂಥ 2 ಶಸ್ತ್ರಮಂತ್ರ ಇದೆ. ಸಾಯಂ ಸವನದಲ್ಲಿ ವೈಶ್ಯದೇವ ಎಂಬತಕ್ಕಂಥ ಒಂದೇ ಶಸ್ತ್ರಮಂತ್ರವನ್ನು ಹೋತೃ ಅಂತ ಎಂಬತಕ್ಕಂಥ ಒಬ್ಬ ಋತ್ವಿಜಿ ಅದನ್ನು ಹೇಳ್ತಾನೆ. ಶಸ್ತ್ರಮಂತ್ರಗಳೆಲ್ಲ ಈ 3 ರೀತಿಯ ಶಸ್ತ್ರಮಂತ್ರಗಳು ದಿವಸದ ಕೊನೆಯಲ್ಲಿ ಮುಗಿದ ಮೇಲೆ ಸೋಮರಸದ ಆಹುತಿಯನ್ನು ಅಧ್ವರ್ಯು ಎಂಬತಕ್ಕಂಥ ಋತ್ವಿಜ ಅಗ್ನಿಯಲ್ಲಿ ಅದನ್ನು ಅರ್ಪಣೆ ಮಾಡ್ತಾನೆ. ಅಲ್ಲಿ ನಿಷ್ಕೇವಲ್ಯ ಎಂಬತಕ್ಕಂಥ ಒಂದು ಮಂತ್ರವೇ ಬೃಹತಿ ಮಂತ್ರ. ಅದರಿಂದ ಸೋಮಾಹುತಿಯನ್ನು ಕೊಡುವ ಮುಂಚೆ ಬೃಹತಿ ಸಹಸ್ರ ಮಂತ್ರದಿಂದ ಭಗವಂತನ ಗುಣಗಾನವನ್ನು ಮಾಡಿ, ದೇವರನ್ನು ಮನವೊಲಿಸಿ, ದೇವರನ್ನು ಪ್ರಶಂಸನೆ ಮಾಡಿ ಆ ಹೋಮದ ಸೋಮರಸವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ದೇವರನ್ನು ಮನವೊಲಿಸಲಿಕ್ಕೆ ಬೃಹತಿ ಸಹಸ್ರ ಮಂತ್ರ ಬಹಳ ಸಮರ್ಥವಾದ ಮಂತ್ರ. ತಸ್ಯ ಮೇ ಅನ್ನಂ ಮಿತ್ರಂ ದಕ್ಷಿಣಂ ಅಂತ ಭಗವಂತನೇ ಬೃಹತಿ ಸಹಸ್ರವನ್ನು ಹೊಗಳುತ್ತಾನೆ. ಆ ಮಂತ್ರವನ್ನು ಹೋತೃವಿನ ಬಾಯಿಂದ ಎಷ್ಟು ಕೇಳದಷ್ಟು ಭಗವಂತನಿಗೆ ಊಟ ಮಾಡಿದಷ್ಟು, ಅನ್ನವನ್ನು ಊಟ ಮಾಡಿದಷ್ಟು ತೃಪ್ತಿ ಭಗವಂತನಿಗೆ ಕೊಡುತ್ತೆ ಅಂತ ಪರಮಾತ್ಮನೇ ಅಂದಿದ್ದಾನೆ. ಹೇಗೆ ರುದ್ರದೇವರದು ಪ್ರಸಿದ್ಧವಾದ ಅರ್ಧನಾರೀಶ್ವರ ರೂಪ ಎಂಬತಕ್ಕಂಥದ್ದಿದೆ, ನಾರಾಯಣನಿಗೂ ಅರ್ಧನಾರೀಶ್ವರ ರೂಪ ಇದೆ. ಆ ರೂಪದಲ್ಲಿ ನಾರಾಯಣ ಪರಮಾತ್ಮನ ಜೊತೆಗಿರ್ತಕ್ಕಂಥವಳು ದಕ್ಷಿಣಾದೇವಿ ಅಂತ. ಹರಿವಂಶದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಥೆ ಬರುತ್ತಲ್ಲಿ. ನಾರದರು ಬಂದು ಆಶ್ಚರ್ಯೋಸಿ ಧನ್ಯೋಸಿ ಎಂದಾಗ ದಕ್ಷಿಣಾಭಿಸಾಕಂ ಅಂತ ಪರಮಾತ್ಮ ಅಂದದ್ದನ್ನು ಕೇಳ್ತೇವೆ. ಈ ಲಕ್ಷ್ಮೀದೇವಿಯ ದಕ್ಷಿಣಾದೇವಿ ಏನಿದ್ದಾಳೆ ಅವಳೇ ಬೃಹತಿ ಸಹಸ್ರಕ್ಕೆ ಅಭಿಮಾನಿಯಾಗಿದ್ದಾಳೆ. ಇಂದ್ರನ ಯಾಗ ಮಾಡಿದ ಮಹಾವ್ರತದಲ್ಲಿ ಹೋತೃವಾಗಿ ವಿಶ್ವಾಮಿತ್ರ ಮುನಿ ಬೃಹತಿ ಸಹಸ್ರವನ್ನು ಗಾನ ಮಾಡ್ತಾರೆ. ಆ ಮಂತ್ರವನ್ನು, ಬೃಹತಿ ಸಹಸ್ರ ಮಂತ್ರವನ್ನು ವಿಶ್ವಾಮಿತ್ರರು ಎಷ್ಟು ಹೇಳಿದರೂ ಕೂಡ ಪರಮಾತ್ಮನಿಗೆ ಸಾಕು ಅಂತ ಅನಿಸಲೇ ಇಲ್ಲವಂತೆ. ಇನ್ನೂ ಹೇಳು ಅಂತ 3 ಬಾರಿ ಪರಮಾತ್ಮ ವಿಶ್ವಾಮಿತ್ರರ ಬಾಯಿಂದ ಅದನ್ನು ಕೇಳ್ತಾನೆ. 3 ಬಾರಿ ವಿಶ್ವಾಮಿತ್ರರದನ್ನು ಹೇಳಿದ್ದಕ್ಕೆ ಸಾಲೋಕ್ಯ, ಸಾಮೀಪ್ಯ, ಮೋಕ್ಷಗಳ ವರವನ್ನು ನೀಡಿ ಪುನಃ ವಿಶೇಷವಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡಿದ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಇದರ ಬಗ್ಗೆ, ಬೃಹತಿ ಸಹಸ್ರದ ಬಗ್ಗೆ ನಾವು ಕೇಳ್ತೀವಿ. ಬೃಹತಿ ಸಹಸ್ರ ಭಗವಂತನಿಗೆ ಅತ್ಯಂತ ಪ್ರಿಯವಾಗಲಿಕ್ಕೆ ಇನ್ನೊಂದು ಕಾರಣ ಇದೆ.
ಅದು ವಿಷ್ಣು ಸಹಸ್ರನಾಮದ 1000 ನಾಮಗಳೇನಿದೆ 1000 ಮಂತ್ರಗಳಿಂದ ಅದನ್ನು ವಿವರಣೆ ಮಾಡುತ್ತೆ. ವಿಷ್ಣು ಸಹಸ್ರನಾಮದ ನಾಮದ ಅರ್ಥ ಏನು ಅಂತ ತಿಳಿಬೇಕಾದ್ರೆ ಬೃಹತಿ ಸಹಸ್ರದ ಅರ್ಥ ತಿಳಿದರೆ ಅದನ್ನು ಶೇಷಚಂದ್ರಿಕಾಚಾರ್ಯರು ಮಾಡಿಕೊಟ್ಟಿದ್ದಾರೆ, ನಾವು ಅದನ್ನು ನೋಡಬಹುದು. ಸಹಸ್ರನಾಮ ಪ್ರತಿಪಾದ್ಯ ನಾರಾಯಣ ಮುಖ್ಯಪ್ರಾಣದೇವರಿಂದ ಕೂಡಿಕೊಂಡು ದೇವೇಂದ್ರನಲ್ಲಿ ಆವೇಶಗೊಂಡಿದ್ದಾರೆ. 3 ಬಾರಿ ವಿಶ್ವಾಮಿತ್ರರಿಂದ ಈ ಮಂತ್ರವನ್ನು ಹೇಳಿಸಿ ಕೇಳಿ ಬಹಳ ಸಂತುಷ್ಟನಾಗಿದ್ದಾನೆ. ಹೌದು, ಇದೆಲ್ಲ ಸರಿ, ನಮಗೂ ಇದಕ್ಕೂ ಏನು ಸಂಬಂಧ ಅಂತಂದರೆ ಮನುಷ್ಯನ ಪೂರ್ಣ ಆಯುಷ್ಯ 100 ವರ್ಷ. ನಾವು ಇದನ್ನು ಹೇಳ್ಕೊತೀವಿ, 100 ವರ್ಷ ಆಯುಷ್ಯ, 95 ವರ್ಷ ಬದುಕಿದರೆ, 85 ವರ್ಷ ಬದುಕಿದರೆ ಪೂರ್ಣ ಆಯುಷ್ಯ ಇದ್ದಂತೆ ಅಂತ ಅಂದ್ಬಿಡ್ತೀವಿ. ಇರಲಿ, ಈ 100 ವರ್ಷದಲ್ಲಿ 36,000 ಹಗಲು, 36,000 ರಾತ್ರಿ ಇದೆ. ಒಂದು ವರ್ಷಕ್ಕೆ 360 ದಿವಸ ಆಗತ್ತೆ ಅಂತ ಲೆಕ್ಕ ಹಾಕ್ತೀವಿ ನಾವು. ಒಟ್ಟು 72,000 ಸಂಖ್ಯೆಯ ಹಗಲು ರಾತ್ರಿಗಳಿಗೆ ಸೂರ್ಯನ 72,000 ಕಿರಣಗಳು ನಿಯಾಮಕವಾಗಿರುತ್ತೆ. ಆ ಸೂರ್ಯನ ಕಿರಣಗಳಲ್ಲಿ ಭಗವಂತ ನಿಯಾಮಕನಾಗಿ ಪರಮಾತ್ಮನ 72,000 ರೂಪಗಳಿರುತ್ತೆ. ಬೃಹತಿ ಸಹಸ್ರದ ಪ್ರತಿಯೊಂದು ಮಂತ್ರವೂ ಕೂಡ 36 ಅಕ್ಷರಗಳ ಬೃಹತಿ ಛಂದಸ್ಸಿನಲ್ಲಿರುತ್ತೆ ಅಂತ ಹೇಳಿದ್ದೀನಿ. 1000 ಬೃಹತಿ ಮಂತ್ರಗಳಲ್ಲಿ 36,000 ಸ್ವರ, 36,000 ವ್ಯಂಜನ, ಒಟ್ಟು ಹೀಗೆ 72,000 ಅಕ್ಷರಗಳು ಆಗತ್ತದರಲ್ಲಿ. ಈ 72,000 ರೂಪಗಳು ಭಗವದ್ ರೂಪಗಳನ್ನೇ ಹೇಳುತ್ತೆ, ಅಕ್ಷರಗಳೆಲ್ಲ, ಸ್ವರ ವ್ಯಂಜನಗಳೆಲ್ಲ. 36,000 ಸ್ವರಾಕ್ಷರ, 36,000 ಹಗಲಿನಲ್ಲಿ 36,000 ಪುರುಷ ರೂಪಗಳನ್ನು ಧಾರಣ ಮಾಡಿರುತ್ತೆ. 36,000 ವ್ಯಂಜನಾಕ್ಷರಗಳು 36,000 ರಾತ್ರಿಗಳಲ್ಲಿ 36,000 ಸ್ತ್ರೀ ರೂಪಗಳನ್ನು ಧಾರಣ ಮಾಡಿಕೊಂಡು ಅದನ್ನು ಹೇಳ್ತಾ ಇದೆ. ಆದ್ದರಿಂದ ಆ ಅಕ್ಷರಗಳಲ್ಲಿ ಆ ರೂಪಗಳು ಸನ್ನಿಹಿತವಾಗಿದೆ. ಬೃಹತಿ ಸಹಸ್ರವನ್ನು ಹೇಳುವ ಮಾನವನ ಶರೀರವೂ ಕೂಡ ಅವನ ನಾಡಿಗಳು 72,000 ಆಗಿದೆ. ಆದ್ದರಿಂದ ಹೀಗಾಗಿ ಅವನ ಆ ನಾಡಿಗಳಲ್ಲಿ ಆ ಅಕ್ಷರಗಳು ನೆಲೆಸಿದೆ, ಆ ಅಕ್ಷರಗಳಲ್ಲಿ ಆ ಭಗವದ್ ರೂಪಗಳು ನೆಲೆಸಿದೆ. ಆ ಭಗವದ್ ರೂಪಗಳು 100 ವರ್ಷಗಳ 72,000 ಹಗಲು ರಾತ್ರಿಗಳಿಗೆ ನಿಯಾಮಕವಾಗಿರೋದರಿಂದ ಮಾನವನಿಗೆ 100 ವರ್ಷಗಳ ಪೂರ್ಣಾಯುಷ್ಯವನ್ನು ಅದು ಕೊಡುತ್ತೆ. ಹಾಗಾಗಿ ಅದನ್ನು ನಾವು ಪಾರಾಯಣ ಮಾಡಬೇಕು ಎಂಬುದು ಪದ್ಧತಿ ಬಂದಿದೆ. ಈ 72,000 ನಾಡೀಸ್ಥರಾದ ಬ್ರಹ್ಮಾದಿ ದೇವತೆಗಳು ತತ್ವಾಭಿಮಾನಿಗಳಾದ್ದರಿಂದ 25 ತತ್ವಾತ್ಮಕವಾದ ಈ ಶರೀರವನ್ನು ಕಾಪಾಡುವ ಕಾರ್ಯವನ್ನು ತಾವು ನಿರ್ವಹಣೆ ಮಾಡಿ ನಾಡಿಸ್ಥನಾದ ಭಗವಂತನ ಸೇವೆಯನ್ನು ಅವರು ಮಾಡ್ತಾ ಇರ್ತಾರೆ. ಹೀಗೆ ಉಪಾಸನೆಯನ್ನು ಮಾಡಿದರೆ ಗುರುಗಳಾದ ಬ್ರಹ್ಮಾದಿ ದೇವತೆಗಳ ಅನುಗ್ರಹ ನಮಗುಂಟಾಗತ್ತೆ. ಅವರ ಅನುಗ್ರಹದ ಮೂಲಕವಾಗಿ ನಾಡಿ ಒಳಗಿರುವ ಭಗವದ್ ರೂಪಗಳ ಅನುಗ್ರಹವೂ ಕೂಡ ನಮಗುಂಟಾಗತ್ತೆ. ಭಗವಂತ ಪರಮ ಕರುಣಾಳುವಾಗಿದ್ದಾನೆ, ಉಪಾಸಕನಿಗೆ ಸುಲಭವಾಗಿ ಒಲಿಯುತ್ತಾನೆ, ಒಲಿಯುವುದಷ್ಟೇ ಅಲ್ಲ ಸಂತೈಸ್ತಾನೆ. ಹಿಂದೆ ಹೇಳಿದಂತೆ ಶ್ರೀಕರಮೂರ್ತಿಯೇ ಬೃಹತಿ ನಾಮಕ ಗರುಡಾರೂಢನಾದ ಗರುಡನ ಮೂಲಕವಾಗಿ ಜ್ಞಾನಾಮೃತವನ್ನು ಉಣಿಸಿ ಸಕಲ ಸುಖ ಸಂಪತ್ತುಗಳನ್ನು ಯಥೇಚ್ಛವಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಬಹಳಷ್ಟು ಬೃಹತಿ ಸಹಸ್ರದ ಬಗ್ಗೆ ಜಗನ್ನಾಥದಾಸರು ವಿಚಾರಗಳನ್ನು ಹೇಳ್ತಾರೆ. ಹರಿಕಥಾಮೃತಸಾರದ ಅಲ್ಲಲ್ಲಿ ಪದ್ಯಗಳಲ್ಲಿ ಇದು ಬರುತ್ತಲೇ ಇರುತ್ತೆ. ಈ ವಿಷಯವನ್ನು ಇಲ್ಲಿ 72,000 ನಾಡಿಗಳಲ್ಲಿ 72,000 ಸೂರ್ಯನ ಕಿರಣಗಳು, ಪರಮಾತ್ಮನ ಪುರುಷ ಸ್ತ್ರೀ ರೂಪಗಳು, ಹಗಲು ರಾತ್ರಿಗಳಿಗೆ ಅಭಿಮಾನಿಗಳು, ಅಲ್ಲಿ ತತ್ವಾಭಿಮಾನಿ ದೇವತೆಗಳು. ನಮ್ಮ ಆಯುಷ್ಯವು 36,000 ದಿವಸಗಳಾಗೋದರಿಂದ ಒಂದೊಂದು ಮಂತ್ರವನ್ನು ದಿವಸವೂ ಪಾರಾಯಣ ಮಾಡ್ತಾ ಒಬ್ಬೊಬ್ಬ ಬ್ರಾಹ್ಮಣರಿಗೆ ಪರಮಾತ್ಮನಿಗೆ ಪೂಜೆಯನ್ನು ಮಾಡ್ತಾ ಇದ್ದರೆ ಪುಣ್ಯ ಫಲವನ್ನು ಪಡೀತೀವಿ ಅಂತ ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುಂರೂಪ ದೋಷ ವಿರಹಿತ 72,000 ನಾಡಿಗಳೊಳಗಿದ್ದು ದ್ರುಹಿಣ ಮೊದಲಾದ ಮರಗಳ ಸನ್ಮಹಿತ ಸರ್ವಪ್ರಾಣಿಗಳ ಮಹಾಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. ನಮ್ಮ ದೇಹದೊಳಗಿದ್ದು ದ್ರುಹಿಣ ಮೊದಲಾದ ಮರಗಣ ಸನ್ಮಹಿತ, ದ್ರುಹಿಣರು ಅಂದರೆ ದೇವತೆ ಬ್ರಹ್ಮದೇವರೇ ಮೊದಲಾಗಿರ್ತಕ್ಕಂಥ ಅಮರಗಣ ದೇವತೆಗಳ ಗಣದಿಂದ ಸನ್ಮಹಿತ ಮಹಾಪೂಜಾಯಾಮ ಅಂತ ಚೆನ್ನಾಗಿ ಪೂಜೆ ಮಾಡಿಸಿಕೊಳ್ತಕ್ಕಂಥ ಪರಮಾತ್ಮ ಸರ್ವ ಪ್ರಾಣಿಗಳನ್ನು ಕೂಡ ಇದನ್ನು ತಿಳಿದವರೇ ಇರಲಿ ತಿಳಿದೇ ಇದ್ದವರೇ ಇರಲಿ ಎಲ್ಲರನ್ನೂ ಪರಮಾತ್ಮ ಕರುಣಾಳುವಾದ್ದರಿಂದ ಸಂತೈಸ್ತಾನೆ.
ತಿಳಿದವರಿಗೆ ವಿಶೇಷ ಅನುಗ್ರಹ, ತಿಳಿದೇ ಇದ್ದವರಿಗೆ ಅಷ್ಟೇ ಅನುಗ್ರಹ ಎಂಬುದನ್ನು ನಾವಲ್ಲಿ ತಿಳಿಯಬೇಕು. ಹೀಗೆ ಭಗವದ್ರೂಪದ ಚಿಂತನೆಯನ್ನು ನಾವಿಲ್ಲಿ ಮಾಡಬೇಕು ಎಂಬುದನ್ನು ಜಗನ್ನಾಥದಾಸರು ಪರಮ ಕರುಣಾಶಾಲಿಗಳಾಗಿ ನಮಗಿದನ್ನು ತೋರಿಸಿಕೊಡತಕ್ಕಂಥವರಾಗಿದ್ದಾರೆ. ಹೀಗೆ ಭಗವದ್ರೂಪವನ್ನು ಈ ಮೂಲಕವಾಗಿ ನಾವು ತಿಳಿಯೋದರಿಂದ ಭಗವದ್ ಅನುಗ್ರಹ ನಮಗಾಗತ್ತೆ ಎಂಬುದನ್ನು ಮಾಡಿದ್ದಾರೆ. ಇದನ್ನು ತಿಳಿದು ನಾವೇನು ಮಾಡಬಹುದು ಅನ್ನೋದನ್ನು ಕೂಡ ಈಗ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಧ್ಯಾನ ಮಾಡಿದರೆ, ಪರಮಾತ್ಮನ ರೂಪವನ್ನು ತಿಳಿದರೆ ನಾವು ಮತ್ತೂ ಒಂದು ಫಲವನ್ನು ಪಡೆಯಬಹುದು ಅಂತಾರೆ. 100 ವರುಷಕ್ಕೆ ದಿವಸ 36,000 ವಗವು ನಾಡಿ ಶರೀರದೊಳಗಿನಿತಿಹವು ಎಂತರಿತೊಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿವಾರದಲ್ಲಿ ದಂಪತಿಗಳರ್ಚನೆ ತಾರಚಿಸಿದವ ಸತ್ಯ ಸಂಶಯವಿಲ್ಲವೆಂದೆಂದು. 100 ವರುಷಕ್ಕೆ ದಿವಸ 36,000 ವಗವು ನಾಡಿ ಶರೀರದೊಳಿನತಿಹವು ಎಂದರಿತೊಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿವಾರದಲ್ಲಿ ದಂಪತಿಗಳರ್ಚನೆ ತಾರಚಿಸಿದವ ಸತ್ಯ ಸಂಶಯವಿಲ್ಲವೆಂದೆಂದು. ಪದಚ್ಛೇದ. 100 ವರುಷಕ್ಕೆ ದಿವಸ 36,000 ಅಹವು ನಾಡಿ ಶರೀರದೊಳು ಇನಿತು ಇಹವು ಎಂದರಿತು ಒಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿವಾರದಲ್ಲಿ ದಂಪತಿಗಳ ಅರ್ಚನೆ ತಾ ರಚಿಸಿದವ ಸತ್ಯ ಸಂಶಯವಿಲ್ಲ ಎಂದೆಂದು. ಈ ನಾಡಿಯ ಒಳಗಡೆ ಭಗವಂತನ ಈ ಧ್ಯಾನವನ್ನು ಮಾಡೋಣದರಿಂದ ಪ್ರತಿನಿತ್ಯ ದಂಪತಿ ಪೂಜಾ ಮಾಡಿದ ಪುಣ್ಯ ನಮಗೆ ಬರುತ್ತೆ. ಯೋಗ್ಯರಾದ ಬೃಹತಿ ಸಹಸ್ರ ಮಂತ್ರದ ಚಿಂತನೆ ಮಾಡುವ ದಂಪತಿಗಳನ್ನು ಕರೆದು ಆ ಒಬ್ಬೊಬ್ಬ ಭಗವದ್ ರೂಪವನ್ನು, ಆ ವಿಷ್ಣು ಸಹಸ್ರನಾಮದ ರೂಪವನ್ನು ಅವರಲ್ಲಿ ಆವಾಹನೆಯನ್ನು ಮಾಡಿ ಆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾದ ಬೃಹತಿ ಮಂತ್ರವನ್ನು ತಿಳಿಯಲಿಕ್ಕೆ ಬಂದಿದ್ದರೆ ಅದನ್ನು ಓದಿ ವಿಶ್ವಂ ಆವಾಹಯಾಮಿ ವಷಟ್ಕಾರಂ ಆವಾಹಯಾಮಿ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಿ ಅವರಲ್ಲಿ ಆವಾಹನೆ ಮಾಡಿ, ಕೆಲವರು ಸಾವಿರಾರು ದಂಪತಿಗಳಿಗೆ ಊಟವನ್ನು ಮಾಡಿಸೋರು ಇರ್ತಾರೆ, ವರ್ಷ ಪೂರ ಮಾಡ್ತಾರೆ, ಜೀವನ ಪೂರ ಮಾಡ್ತಾರೆ. ಆಗಲಿಲ್ಲ ಅಂದರೆ ಒಂದು ದಿವಸದಲ್ಲಿ ಈ ರೀತಿಯ ಚಿಂತನೆಯನ್ನು ಮಾಡಿ ಒಬ್ಬ ಬ್ರಾಹ್ಮಣರಿಗೆ ಊಟವನ್ನು ದಂಪತಿಗಳಿಗೆ ಮಾಡಿಸಿದರೂ ಕೂಡ ಅಶ್ನಾತ್ಯನಂತಹ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತೈರ್ಯನ್ಮುಖೈಜ್ಜನಾಮಭಿ ನವೈ ತಥಾ ಚೇತನೆಯ ಬಹಿಷ್ಕೃತೆ ಎನ್ನುವಂತೆ 100 ವರ್ಷಕ್ಕೆ 36,000 ದಿವಸಗಳಾಗತ್ತೆ. ಶರೀರಗಳಲ್ಲಿ ಅಷ್ಟೇ ನಾಡಿಗಳಿರೋದರಿಂದ ಅದನ್ನು ಅರಿತು ಒಂದು ದಿವಸ ಜ್ಞಾನಿಗಳನ್ನು ಸತ್ಕಾರ ಮಾಡಿದರೂ ಕೂಡ ಅವನು ಪ್ರತಿ ದಿವಸದಲ್ಲಿ ದಂಪತಿಗಳನ್ನು ಆರಾಧನೆ ಮಾಡಿದ ಪುಣ್ಯವಂತನಾಗುತ್ತಾನೆ. ಆದ್ದರಿಂದ ಇದನ್ನು ಹೊರಗೂ ಮಾಡಬಹುದು, ಒಳಗೂ ಈ ರೀತಿಯಾಗಿ ಭಗವಂತನ ಚಿಂತನೆಯನ್ನು ಮಾಡಬಹುದು. ಇದಕ್ಕೆ ಎಂದೆಂದೂ ಸಂಶಯವಿಲ್ಲ. ಆದ್ದರಿಂದ 1 ವರ್ಷಕ್ಕೆ 360ರಂತೆ 100 ವರ್ಷಕ್ಕೆ ದಿವಸಗಳು 36,000 ಆಗತ್ತೆ. ಶರೀರದೊಳಗೂ ಅಷ್ಟೇ, ಅಂದರೆ 36,000 ಪುರುಷ ನಾಡಿ, 36,000 ಸ್ತ್ರೀ ನಾಡಿ ಇದೆ. ಆ 36,000 ಸ್ತ್ರೀ ಪುರುಷರ ನಾಡಿಗಳೇನಿದೆಯಲ್ಲ, ಅವುಗಳಲ್ಲಿ 36,000 ಸ್ತ್ರೀ ಪುರುಷ ಪುರುಷ ರೂಪಗಳನ್ನು ಜೋಡಿಗಳು ದಂಪತಿಗಳಾಗಿ ಭಗವಂತ ಇದ್ದಾನೆ. ಆ ಪರಮಾತ್ಮನ ಅನುಸಂಧಾನವನ್ನು ಈ ದಂಪತಿಗಳಲ್ಲಿ ಮಾಡಿ ಇವರು 36,000 ದಿವಸಗಳಿಗೆ, ಅಂದರೆ ಹಗಲು ರಾತ್ರಿ ಜೋಡಿಗಳಿಗೆ ನಿಯಾಮಕರಾದ್ದರಿಂದ ಉಪಾಸಕನು ಜ್ಞಾನಿಯ ಶರೀರದಲ್ಲಿ ಒಂದೇ ದಿವಸದಲ್ಲಿ ಅದನ್ನು ಅರ್ಚನೆ ಮಾಡಿಯೂ ಕೂಡ ಅವನೂ ಕೂಡ 36,000 ದಿವಸಗಳಿಗೆ ನಿಯಾಮಕರಾದ 36,000 ಲಕ್ಷ್ಮೀನಾರಾಯಣ ದಂಪತಿಗಳನ್ನು ಅರ್ಚಿಸಿದ 100 ವರ್ಷ ಅರ್ಚನೆ ಮಾಡಿದ, 100 ವರ್ಷದಲ್ಲೂ ಎಲ್ಲ ದಿವಸಗಳಲ್ಲೂ ಅರ್ಚನೆ ಮಾಡಿದ ಫಲಕ್ಕೆ ಭಾಗಿಯಾಗ್ತಾನೆ. ಹೀಗೆ ಜ್ಞಾನಿಯಾದವನು ಜ್ಞಾನಿಯಾದವರನ್ನು ಅರ್ಚನೆ ಮಾಡಿದ ಮೇಲೆ ಫಲ ಬರುತ್ತೆ ಅಂದ ಮೇಲೆ ಇನ್ನು ಪ್ರತಿ ದಿವಸ ಅರ್ಚನೆ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು. ಆಗದೇ ಇದ್ದವರು ಎಲ್ಲಾರ ಹೋದಾಗ ಒಬ್ಬ ಬ್ರಾಹ್ಮಣರ ಕಾಲು ತೊಳೆದು ಅವರೆಲ್ಲ ಭಗವದ್ ರೂಪದ ಚಿಂತನೆ ಮಾಡಿ ತಮ್ಮ ಕೈಯಲ್ಲಿ ಭಗವಂತ ಕೊಟ್ಟ ಆ ಕಾಲದಲ್ಲಿ ಲಭ್ಯವಾಗಿದ್ದ ಏನು ಸಾಮರ್ಥ್ಯದ ಪದಾರ್ಥ ಇರುತ್ತೆ ಅದನ್ನು ಮಾಡಿ ಹಾಕಿ ಆ
ದಂಪತಿಗಳ ಪೂಜೆಯನ್ನು ಮಾಡಿಸಿದ ಅಂದರೆ ಆ ಪುಣ್ಯವನ್ನು ಪಡೆಯುತ್ತಾನೆ. ಇದು ಚೇತನರಲ್ಲಿ ಭಗವಂತನನ್ನು ನವೈ ತಥಾ ಚೇತನಯ ಬಹಿಷ್ಕೃತೆ, ಎಷ್ಟೇ ಅಗ್ನಿಯಲ್ಲಿ ಸುರಿದರೂ ಚೇತನರ ಪೂಜೆ ಅವರು ನಡೆದಾಡುವ ಭಗವಂತನ ಪ್ರತಿಬಿಂಬ, ಛಲಪ್ರತಿಮೆ. ಅಲ್ಲಿ ಪೂಜೆ ಮಾಡಿದರೆ ಭಗವಂತ ಸಂತೋಷ ಪಡ್ತಾನೆ. ಅವರೂ ಕೂಡ ತಮ್ಮನ್ನು ಭಗವಂತನ ಪ್ರತಿಮೆ ಅಂತ ತಿಳಿತಾರೆ ಹೊರತು ತಾವು ಭಗವಂತನೇ ಅಂತ ತಿಳಿಯೋದಿಲ್ಲ. ತನಗೂ ಭಗವಂತನಿಗೂ ಭೇದ ಚಿಂತನೆಯನ್ನೇ ಮಾಡ್ತಾರೆ. ತನ್ನೊಳಗೆ ಭಗವಂತ ಇದ್ದಾನೆ, ಅವನೇ ಸ್ವೀಕಾರ ಮಾಡ್ತಾನೆ. ಇದು ದೇವರೇ ಗುಹಾಶಯಾಯೈವ ನ ದೇಹಮಾನಿನೇ. ಯಾರು ನಾವು ಬಂದಾಗ ಎದ್ದೇಳೋದು, ನಮಗೆ ಗೌರವ ಕೊಡೋದು, ಆಸನ ಕೊಡೋದು, ಕಾಲು ತೊಳೆಯೋದು, ಇವೆಲ್ಲ ಒಳಗಿರುವ ದೇವರಿಗೆ ಎನ್ನುವ ಚಿಂತನೆ ಇದ್ದವರಿಗೆ ಈ ಪೂಜೆಯನ್ನು ಮಾಡಿದಾಗ ಭಗವಂತ ಸಂತೋಷ ಪಡ್ತಾನೆ. ಹೀಗೆ ಪ್ರತಿ ವಾರದಲ್ಲಿ ದಂಪತಿಗಳ ಅರ್ಚನೆ ತಾ ರಚಿಸಿದವ ಸತ್ಯ ಸಂಶಯವಿಲ್ಲವೆಂದೆಂದು. ಆದ್ದರಿಂದ ಆ ಭಗವಂತನ ಈ ಪುರುಷ ರೂಪ ಸ್ತ್ರೀ ರೂಪದ ಚಿಂತನೆಯನ್ನು ನಾವು ತಿಳಿದು ಭಗವಂತನನ್ನು ಹೀಗೆ ಉಪಾಸನೆ ಮಾಡಬೇಕು. ಆದ್ದರಿಂದ ಪರಮಾತ್ಮ ಏಷ ನಾರಾಯಣೋ ದೇವ ಹ್ಯರ್ಧನಾರಿ ಪುಮಾತ್ಮಕಃ, ತಾನೇ ಲಕ್ಷ್ಮೀದೇವಿಯಲ್ಲಿ ಸ್ತ್ರೀರೂಪನಾಗಿದ್ದು ತಾನು ಪುರುಷರೂಪನಾಗಿದ್ದು ಪರಮಾತ್ಮನ ಅರ್ಧನಾರೀಶ್ವರನಾಗಿದ್ದಾನೆ. ಸರ್ವೇ ದೇವಾ ಸಭಾರ್ಯಾಶ್ಚ ತಂ ಪ್ರಾಪ್ಯ ಪುರುಷೋತ್ತಮಂ ಏಕೀಭಾವಂ ಸ್ವಭಾರ್ಯಾಭಿಃ ಅರ್ಧನಾರಿ ಪುಮಾತ್ಮನ ಪ್ರಾಪ್ಯೈವ ಉಪಾಸತೆ ವಿಷ್ಣು ಮುಕ್ತ ಸಂಸಾರ ಸಾಗರಾತಂತ ತನ್ನ ಸ್ತ್ರೀರೂಪದ ಮೇಲಿನ ಅಭಿಮಾನದ ಪ್ರೀತಿಯಿಂದ ನಾರಾಯಣ ತನ್ನ ಎಡಭಾಗದಲ್ಲಿ ಸ್ತ್ರೀರೂಪನಾಗಿದ್ದಾನೆ. ಶಿವನ ಅರ್ಧನಾರೀಶ್ವರ ಇದೆ. ಶಿವನ ಅರ್ಧನಾರೀಶ್ವರ ರೂಪ ಪಾರ್ವತಿ ಇದ್ದಾಳೆ ಹೊರತು ತಾನಲ್ಲ, ಶಿವ ಅಲ್ಲ. ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಪತ್ನಿಯರನ್ನು ಅರ್ಧನಾರೀಶ್ವರ ರೂಪ ಇದೆ, ಅವರೊಂದಿಗೆ ಅವರು ಕೂಡ ಉಪಾಸನೆಯನ್ನು ಮಾಡಿ ಪರಮಾತ್ಮನನ್ನು ತಾವು ಮುಕ್ತರಾಗುತ್ತಾರೆ. ಹಾಗಾಗಿ ಪರಮಾತ್ಮ ಕೂಡ ತನ್ನ ಸ್ತ್ರೀ ರೂಪದಿಂದ ಭಿನ್ನನಾದ ಮತ್ತು ಅದರೊಂದಿಗೆ ರಮಿಸ್ತಾನೆ. ಶ್ರೀಹರಿ ಲಕ್ಷ್ಮೀದೇವಿಯೊಂದಿಗೆ ರಮಿಸ್ತಾನೆ. ಆದ್ದರಿಂದಲೇ ಪರಮಾತ್ಮನಿಗೆ ಲಕ್ಷ್ಮೀ ರಮಣ ಅಂತ ಹೆಸರು, ನಾರಾಯಣನ ಸ್ತ್ರೀರೂಪಕ್ಕೆ ಲಕ್ಷ್ಮಿ ಅಂತ ಹೆಸರು. ಆ ಲಕ್ಷ್ಮಿ ಈ ಲಕ್ಷ್ಮಿಯಲ್ಲಿ ಅಂತರ್ಗತಳಾದ್ದರಿಂದ ಪರಮಾತ್ಮನ ಮಡದಿಗೆ ಲಕ್ಷ್ಮಿ ಅಂತ ಹೆಸರು ಬಂದಿದೆ. ಹೀಗೆ ಅಲೌಕಿಕ ಸ್ತ್ರೀ ಪುರುಷ ದಂಪತಿ ರೂಪನಾದ ಪರಮಾತ್ಮನನ್ನು ನಾಡಿಗಳಲ್ಲಿ ಒಮ್ಮೆ ಚಿಂತನೆ ಮಾಡೋದರಿಂದ ಎಲ್ಲ ದಿವಸಗಳಿಗೆ ನಿಯಾಮಕರಾದ ಈ ಲೋಕವಿಲಕ್ಷಣ ದಂಪತಿಗಳಿಗೆ ಪೂಜೆ ಮಾಡಿದಂತಾಗತ್ತೆ. ಎಲ್ಲ ದಿವಸಗಳಲ್ಲಿ ದಂಪತಿ ಪೂಜೆ ಮಾಡಿದ ಫಲ ಇದೆ. ಮುಕ್ತ ಸಂಸಾರ ಸಾಗರಾತ್ ಎಂಬುದಾಗಿ ಹೇಳ್ತಾರೆ. ಸಂಸಾರದಿಂದ ಮುಕ್ತಿಯಾಗತ್ತೆ. ಈ ರೀತಿ ಉಪಾಸನೆಯನ್ನು ಮಾಡ್ತಾ ಅಕಸ್ಮಾತ್ ಜೀವನದಲ್ಲಿ 100 ವರ್ಷ ತುಂಬುವುದಕ್ಕಿಂತ ಮುಂಚೆ ಸತ್ತರೂ ಕೂಡ ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಪುರುಷ ಅಂತ ಐತರೇಯದಲ್ಲಿ ಆಚಾರ ಅಂತಾರೆ. 100 ವರ್ಷ ಶತಾಬ್ದಾನಾಂ ಅಹೋರಾತ್ರ ದೈವತಾನ್ಯುತ್ತಮಾನಿ ಚ ಬೃಹತೀ ಸಹಸ್ರವರ್ಣಾನಾಂ ಅಪಿಧ್ಯಾತ್ವ ಅಖಿಲಾನ್ಯಪಿ ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಪುರುಷ ಅಂತ ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದ ಮಾತನ್ನೇ ನಮ್ಮ ಜಗನ್ನಾಥದಾಸರು ಕೂಡ ಈ ರೀತಿಯ ಚಿಂತನೆಯನ್ನು ಆದಾಗೆಲ್ಲ ಮಾಡ್ತಾ ಇದ್ದರೂ ಕೂಡ 100 ವರ್ಷ ಇದ್ದು ಭಗವಂತನ ಪೂಜೆ ಮಾಡಿದ ಪುಣ್ಯವನ್ನು ನಾವು 100 ವರ್ಷ ಇರಲಿಕ್ಕಾಗಲಿಲ್ಲ, ಮುಂಚೆನೇ ಹೋಗಿಬಿಟ್ರು ಅನ್ನುವ ಹೆದರಿಕೆ ಬೇಕಾಗಿಲ್ಲ. ಎಷ್ಟೇ ವರ್ಷಕ್ಕೂ ನಮ್ಮ ಜೀವನದ ಪ್ರಾರಬ್ಧ ಮುಗಿದರೆ ಅಷ್ಟು ವರ್ಷಕ್ಕೆ ಹೋಗ್ತೇವೆ. ಅಷ್ಟರಲ್ಲೂ ಎಲ್ಲ 100 ವರ್ಷದ ಭಗವಂತನ ಪೂಜೆ ಮಾಡಿದ ಪುಣ್ಯವನ್ನು ಹೀಗೆ ಬೃಹತೀ ಸಹಸ್ರದ ಚಿಂತನೆಯಿಂದ ನಾವು ಪಡೆಯಬಹುದು ಅನ್ನುವುದನ್ನು ಇಷ್ಟು ಸರಳವಾಗಿ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. 100 ವರುಷಕ್ಕೆ ದಿವಸ 36,000 ವಗವು ನಾಡಿ ಶರೀರದೊಳಗಿನಿತಿಹವು ಎಂದರಿತೊಂದು ದಿವಸದಲ್ಲಿ ಸೂರಿಗಳ ಸತ್ಕರಿಸಿದವ ಪ್ರತಿವಾರದಲ್ಲಿ ದಂಪತಿಗಳ ಅರ್ಚನೆ ತಾರಚಿಸಿದವ ಸತ್ಯ ಸಂಶಯವಿಲ್ಲವೆಂದೆಂದೂ. ಹೀಗೆ ಈ ಶತವರ್ಷ ಹರಿಧ್ಯಾನ ಫಲಮಾಪ್ನೋತಿ ಸಂಶಯ, 100 ವರ್ಷ ಹರಿಧ್ಯಾನದ ಫಲ ನಮಗೆ ಸಿಗತ್ತೆ ಎನ್ನುವುದನ್ನು ಉಪನಿಷತ್ತು ಹೇಳಿದ್ದನ್ನು ಜಗನ್ನಾಥದಾಸರು ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ. ಮುಂದೇನು ಹೇಳ್ತಾರೆ ಎಂಬುದನ್ನು ಮುಂದೆ ಕೇಳೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರಪದಭ್ರಷ್ಟಂ ಮಾತ್ರಾಯಂಚಿತ್ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮೋಸ್ತುತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವ ಅಮೃತಃ
ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.